ಹೆಸರು ಪಲ್ಲವಿ ಅಂತ ಗದಗಿಂದ ಬಂದಿದ್ದು. ಈ ಇನ್ಸೈಟ್ಸ್ ಕೋಚಿಂಗ್ ಸೆಂಟರ್ ಸೇರ್ಕೋಬೇಕಾದ್ರೆ ಕೆಲವೊಬ್ರಿಗೆ ಕೇಳಿದೆ, ಈಗ ಬೆಂಗಳೂರಲ್ಲಿ ಯಾವ ಚೆನ್ನಾಗಿರೋದು ಕೋಚಿಂಗ್ ಸೆಂಟರ್ ಅಂತ. ಫಸ್ಟ್ ಬಂದಿದೆ ಇನ್ಸೈಟ್ಸ್ ಅಂತ. ನಾನು ಇಲ್ಲಿ ಕೋಚಿಂಗ್ ಸೆಂಟ್ರಿಗೆ ಬಂದ ಮೇಲೆ ಪ್ರತಿ ಕೋಚಿಂಗ್ ಸೆಂಟ್ರಲ್ಲಿ ಹೆಂಗಿರುತ್ತೆ ಹಾಗೆ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ನಮಗಿಲ್ಲಿ ಫ್ಯಾಕಲ್ಟೀಸ್ ಆಯಿತು, ಆಮೇಲೆ ಮೆಂಟರ್ಶಿಪ್ ಆಯಿತು, ಆಮೇಲೆ ಪ್ರತಿ ವೀಕು ನಮಗೆ ಟೆಸ್ಟ್ ಮಾಡ್ತಾರೆ. ಅದೆಲ್ಲ ನೋಡಿದ ಮೇಲೆ ಏನೋ ಒಂದು ಸ್ವಲ್ಪ ಬೇರೆ ಕೋಚಿಂಗ್ ಸೆಂಟ್ರಿಗಿಂತ ಬೆಟರ್ ಅನ್ನಿಸ್ತು. ಕ್ಲಾಸಲ್ಲಿ ಎಲ್ಲ ಸಿಲೆಬಸ್ಸು ಆಗಿರಲಿ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಡೆಪ್ತಾಗಿ ಹೇಳ್ತಾರೆ. ನೆಕ್ಸ್ಟು ಕ್ವಶನ್ ಪೇಪರ್ ಯಾವ ಟೈಪ್ ತೆಗಿತಾರಲ್ಲ ಅದನ್ನು ಇವಾಗಲಿಂದನೇ ನಮಗೆ ರೂಢಿ ಮಾಡಿಸ್ತವ್ರೆ. ಪ್ರತಿ ಸಬ್ಜೆಕ್ಟ್ ಆದಮೇಲೂ ಸಂಡೇ ಅಥವಾ ಬೇರೆ ವೀಕಲ್ಲಿ ಯಾವಾಗಾದರೂ ಟೆಸ್ಟ್ ಮಾಡ್ತಾರೆ. ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ನಮಗೆ ಎಷ್ಟು ಸ್ಕೋರ್ ಬಂದಿತ್ತು ಅನ್ನೋದು ಹೇಳ್ತಾರೆ. ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟು ನಾವು ಎಕ್ಸಾಮಿಗೆ ಎಲಿಜಿಬಲ್ ಅನ್ನೋದು ಗೊತ್ತು ಮಾಡಿಸ್ತಾರೆ. ಕ್ಲಾಸ್ ಮಾಡುವಾಗ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಂತಿರುತ್ತೆ ಅದನ್ನು ಆನ್ಸರ್ ರೈಟಿಂಗ್ ಮಾಡೋಕ್ಕಂತ ಕ್ವಶನ್ ಕೊಡ್ತಾರೆ. ಅದನ್ನು ಆನ್ಸರ್ ಮಾಡಿಕೊಂಡು ನಾವು ಮೆಂಟರ್ಶಿಪ್ ಕಡೆ ಹೋಗಿ ಇದರಲ್ಲಿ ಏನು ತಪ್ಪಿದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಅದನ್ನು ನಾವು ಸರಿಪಡಿಸ್ಕೋಬೋದು. ನಮಗೇನು ಅಲ್ಲಿ ಕ್ಲಾಸಲ್ಲಿ ಏನೇ ಡೌಟ್ ಬಂದರೂ ಅದನ್ನು ನಾವು ಮೆಂಟರ್ ಕಡೆ ಹೋದರೆ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ಅಂದರೆ ಯಾವುದೇ ಸಬ್ಜೆಕ್ಟನ್ನು ನಾವು ಹಂತವಾಗಿ ಓದಬೇಕಂತಂದರೆ ಇಲ್ಲಿ ಎಲ್ಲ ರೀತಿಯ ನಮಗೆ ಫೆಸಿಲಿಟಿನೂ ಕೊಟ್ಟಾರಂತ ಹೇಳ್ಬೋದು. ಇನ್ನು ವಿನಯ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವರು ನಮ್ಮ ಇನ್ಸೈಟ್ಸ್ ಕೋಚಿಂಗ್ ಸೆಂಟ್ರಿಂದನೇ ಅತಿ ಹೆಚ್ಚು KS ಮತ್ತು IAS ಅಲ್ಲಿ ಸೆಲೆಕ್ಟ್ ಆಗಬೇಕಂತ ಅವ್ರ ಡ್ರೀಮ್ ಐತಿ. ಅದೇ ರೀತಿ ನಮಗೆ ಕ್ಲಾಸನ್ನು ಮಾಡ್ತಾವ್ರಿ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನನಗಿದು ಹೆಲ್ಪ್ ಆಗ್ತಿದೆ ಕ್ಲಾಸು.